ಶಿಕ್ಷಣ ಇಲಾಖೆ ನಡೆಸಿದ ತನಿಖೆಯಲ್ಲಿ ಹಲವು ಬೆಚ್ಚಿ ಬೀಳಿಸುವ ಅಂಶ. ಸರ್ಕಾರದಿಂದ ಅನುದಾನಕ್ಕಾಗಿ ಕೃತಕ ಹಾಜರಾತಿ ತೋರಿಸಲಾಯಿತೆ. 13 ತರಗತಿಗಳಿಗೆ ಕೇವಲ 4 ಅನುದಾನಿತ ಶಿಕ್ಷಕರು. ಶಿಕ್ಷಣ ಇಲಾಖೆ ಅಧಿಕಾರಿಗಳಿಗೆ ಇಷ್ಟೊಂದು ವರ್ಷಗಳ ಕಾಲ ಈ ಅಕ್ರಮಗಳು ಗೊತ್ತಿರಲಿಲ್ಲವೇ? ಗೊತ್ತಿದ್ದರೂ ಕ್ರಮ ಕೈಗೊಳ್ಳದೆ ಯಾರು ಕಾಪಾಡುತ್ತಿದ್ದರು? ಹಲವಾರು ಖಾಸಗಿ ಸಂಸ್ಥೆಗಳು ಶಾಲೆಯ ಹೆಸರಿನಲ್ಲಿ ಸರಕಾರದ ಹಣ ಕೊಳ್ಳೆ ಹೊಡೆಯುತ್ತಿದ್ದಾರೆ. ಇಂಥ ಶಾಲೆಗಳಿಗೆ ಶಾಶ್ವತವಾಗಿ ಬೀಗ ಜಡಿಯೋದು ಯಾವಾಗ? ನಮಸ್ಕಾರ ಜನತಾ ಧ್ವನಿ ವೀಕ್ಷಕರೇ, ಇಂದು ನಾವು ನಿಮ್ಮ ಮುಂದೆ ತರುತ್ತಿರುವ ಸುದ್ದಿ ಶಿಕ್ಷಣ ವ್ಯವಸ್ಥೆಯಲ್ಲಿನ ಗಂಭೀರ ನಿರ್ಲಕ್ಷ್ಯ, ನಿಯಮ ಉಲ್ಲಂಘನೆ ಮತ್ತು ಸರ್ಕಾರಿ ಅನುದಾನದ ದುರುಪಯೋಗದ ಅನುಮಾನಗಳಿಗೆ ಸಂಬಂಧಪಟ್ಟದ್ದು. ಬಾಗಲಕೋಟೆ ಜಿಲ್ಲೆಯ ಇಳಕಲ್ ನಗರದ ಅಂಜುಮನ್ ಅರೇಬಿಕ್ ಕಾಲೇಜ್ ಜೋಡ ಮಸ್ಜಿದ್ ಅರೇಬಿಕ್ ಶಾಲೆಯ ವಿರುದ್ಧ ಬಂದಿರುವ ಆರೋಪಗಳು ಇದೀಗ ದೊಡ್ಡ ಚರ್ಚೆಗೆ ಕಾರಣವಾಗಿವೆ. ವಾರ್ಡ್ ನಂ 6 ಗುಗ್ಗರಿಪೇಟೆಯ ನಿವಾಸಿ ಇಬ್ರಾಹಿಂ ಜಿ ಬಾಗವಾನ್ ನೀಡಿದ ದೂರಿನ ಆಧಾರದ ಮೇಲೆ ಶಿಕ್ಷಣ ಇಲಾಖೆ ನಡೆಸಿದ ತನಿಖೆಯಲ್ಲಿ ಹಲವು ಬೆಚ್ಚಿ ಬೀಳಿಸುವ ಅಂಶಗಳು ಬಹಿರಂಗವಾಗಿವೆ ಎನ್ನಲಾಗಿದೆ. ಶಾಲೆಯಲ್ಲಿರುವ ವಿದ್ಯಾರ್ಥಿಗಳ ನೈಜ ಹಾಜರಾತಿ, ಶಿಕ್ಷಣದ ಗುಣಮಟ್ಟವು, ಮೂಲಭೂತ ಸೌಲಭ್ಯಗಳ ಕೊರತೆ, ಸುರಕ್ಷತಾ ನಿಯಮಗಳ ಉಲ್ಲಂಘನೆ, ಇಲಾಖೆಗೆ ಸಲ್ಲಿಸಿರುವ ದಾಖಲೆಗಳ ಬಗ್ಗೆ ಗಂಭೀರ ಅನುಮಾನಗಳು ವ್ಯಕ್ತವಾಗಿವೆ. ಶಾಲೆಯಲ್ಲಿ 90%ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ನಿಯಮಿತವಾಗಿ ತರಗತಿಗಳಿಗೆ ಹಾಜರಾಗ್ತಿಲ್ಲ. ಆದರೆ ದಾಖಲೆಗಳಲ್ಲಿ ಮಾತ್ರ ವಿದ್ಯಾರ್ಥಿಗಳು ಪ್ರತಿದಿನ ಹಾಜರಿರುವಂತೆ ನಮೂದಿಸಲಾಗಿದೆ. ಇನ್ನು ಗಂಭೀರ ವಿಷಯ ಏನಂದ್ರೆ, ಶಾಲೆಯಲ್ಲಿ ಇಲಾಖೆಯ ನಿಯಮಾನುಸಾರ ತರಗತಿ ಕೊಠಡಿಗಳ ಸಂಖ್ಯೆ ಇಲ್ಲ, ಸುರಕ್ಷತಾ ಕ್ರಮಗಳಿಲ್ಲ, ಶಿಕ್ಷಕರ ಕೊರತೆ ಇದೆ, ಮಕ್ಕಳ ಶಿಕ್ಷಣದ ಗುಣಮಟ್ಟ ಹದಗೆಟ್ಟಿದೆ ಎಂಬ ಆರೋಪವೂ ಕೇಳಿಬಂದಿದೆ. ಈ ದೂರಿನ ಹಿನ್ನೆಲೆಯಲ್ಲಿ ಶಿಕ್ಷಣ ಇಲಾಖೆ ಅಧಿಕಾರಿಗಳು, ಜಿಲ್ಲಾ ಉರ್ದು ಶಿಕ್ಷಣ ಸಂಯೋಜಕರಾದ ಶ್ರೀ YB ಸಾಲಿ ಹಾಗೂ ಅಧಿಕಾರಿಗಳು ಶಾಲೆಗೆ ಭೇಟಿ ನೀಡಿ ವರದಿ ಸಲ್ಲಿಸಿದ್ದಾರೆ. ಪರಿಶೀಲನಾ ವರದಿಯಲ್ಲಿನ ಪ್ರಮುಖ ಅಂಶಗಳು ಈಗ ಸಾರ್ವಜನಿಕರಲ್ಲಿ ಆತಂಕ ಮೂಡಿಸಿವೆ. ಹೆಣ್ಣು ಮಕ್ಕಳಿಗೆ ಕೇವಲ 4 ಮೂತ್ರಾಲಯ, ಶಾಲೆಗೆ ಸಕ್ಷಮ ಪ್ರಾಧಿಕಾರದಿಂದ ಕಟ್ಟಡ ಸುರಕ್ಷತಾ ಪ್ರಮಾಣ ಪತ್ರವೇ ಇಲ್ಲ, ಅಗ್ನಿ ಸುರಕ್ಷತಾ ಪ್ರಮಾಣ ಪತ್ರವೂ ಪಡೆದುಕೊಂಡಿಲ್ಲ, ಮಕ್ಕಳ ಸುರಕ್ಷತೆಗಾಗಿ ಪಾಲಕರ ಶಿಕ್ಷಕರ ಸಮಿತಿಯನ್ನೇ ರಚಿಸಿಲ್ಲ, 13 ತರಗತಿಗಳಿಗೆ ಬೇಕಾದಷ್ಟು ಶಿಕ್ಷಕರೇ ಇಲ್ಲ, ಕೇವಲ 4 ಅನುದಾನಿತ ಶಿಕ್ಷಕರನ್ನ ನೇಮಕ ಮಾಡಬೇಕಾದ ಆಡಳಿತ ಮಂಡಳಿ, ವಿದ್ಯಾರ್ಥಿಗಳ ಓದು ಬರವಣಿಗೆಯ ಗುಣಮಟ್ಟ ಕೂಡ ತೃಪ್ತಿಕರವಾಗಿರಲಿಲ್ಲ, ಶಾಲೆಯು ಶಾಶ್ವತ ಮಾನ್ಯತೆ ಪಡೆಯಲು ಅಗತ್ಯವಾದ ಮಾನದಂಡಗಳನ್ನು ಹೊಂದಿಲ್ಲ, ಶಾಲೆಯ ಶಾಶ್ವತ ಮಾನ್ಯತೆ ಹಿಂಪಡೆಯುವ ಕುರಿತು ಅಧಿಕೃತ ಪತ್ರ ಸಲ್ಲಿಸಿರುವುದು ಇದೀಗ ದೊಡ್ಡ ಬೆಳವಣಿಗೆಯಾಗಿದೆ. ಇದೀಗ ಸಾರ್ವಜನಿಕರಲ್ಲಿ ಹಲವು ಪ್ರಶ್ನೆಗಳು ಮೂಡ್ತಿವೆ. ವಿದ್ಯಾರ್ಥಿಗಳು ಶಾಲೆಗೆ ಬರದೇ ಇದ್ದರೂ ಹಾಜರಾತಿ ದಾಖಲೆ ಹೇಗೆ ಪೂರ್ಣವಾಗ್ತಿತ್ತು? ಸರ್ಕಾರದಿಂದ ಅನುದಾನ ಪಡೆಯಲು ಕೃತಕ ಹಾಜರಾತಿ ತೋರಿಸಲಾಯಿತೆ? ಶಿಕ್ಷಣ ಇಲಾಖೆ ಅಧಿಕಾರಿಗಳಿಗೆ ಇಷ್ಟೊಂದು ವರ್ಷಗಳ ಕಾಲ ಈ ಅಂಶಗಳು ಗೊತ್ತಿರಲಿಲ್ಲವೇ? ಕ್ರಮ ಕೈಗೊಳ್ಳದೆ ಯಾರು ಕಾಪಾಡ್ತಿದ್ರು? ಮಕ್ಕಳ ಭವಿಷ್ಯದ ಜೊತೆ ಆಟವಾಡಿದವರಿಗೆ ಹೊಣೆಗಾರಿಕೆ ನಿಗದಿಯಾಗುತ್ತದೆಯೇ? ಅನುದಾನಿತ ಶಾಲೆಗಳ ಹೆಸರಿನಲ್ಲಿ ಸರ್ಕಾರದ ಹಣ ದುರುಪಯೋಗವಾಗುತ್ತಿದ್ದರೂ ಕಟ್ಟುನಿಟ್ಟಿನ ಕ್ರಮ ಯಾಕೆ ಆಗುತ್ತಿಲ್ಲ? ಕೆಲ ಶಿಕ್ಷಣ ಸಂಸ್ಥೆಗಳು ಶಾಲೆಗಳ ಹೆಸರಿನಲ್ಲಿ ಸರ್ಕಾರದ ಅನುದಾನ ಪಡೆದು ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ನೀಡದೆ ಕೇವಲ ಪ್ರಕರಣ ಇದೀಗ ಶಿಕ್ಷಣ ಇಲಾಖೆಯ ಕಾರ್ಯವೈಖರಿ ಮೇಲೆಯೂ ದೊಡ್ಡ ಪ್ರಶ್ನೆ ಎಬ್ಬಿಸಿದೆ. ಮಕ್ಕಳ ಭವಿಷ್ಯ, ಸರ್ಕಾರದ ಹಣ ಮತ್ತು ಶಿಕ್ಷಣದ ಗುಣಮಟ್ಟ ಈ ಮೂರರ ಮೇಲೂ ಗಂಭೀರ ಪರಿಣಾಮ ಬೀರುವಂತಹ ಪ್ರಕರಣ ಇದಾಗಿದೆ. ಸರ್ಕಾರದ ಅನುದಾನವನ್ನ ದುರುಪಯೋಗ ಮಾಡುವ ಶಿಕ್ಷಣ ಸಂಸ್ಥೆಗಳ ಮೇಲೆ ಇಂತಹ ಹಲವಾರು ಖಾಸಗಿ ಶಿಕ್ಷಣ ಸಂಸ್ಥೆಗಳು ಶಿಕ್ಷಣ, ಶಾಲೆ ಹೆಸರಿನಲ್ಲಿ ಸರ್ಕಾರದ ಹಣ ಕೊಳ್ಳೆ ಹೊಡಿತಾ ಇದ್ದಾರೆ. ವಿಶೇಷ ತಂಡ ರಚಿಸಿ ತನಿಖೆ ಮಾಡಿ ಇಂಥ ಶಾಲೆಗಳಿಗೆ ಶಾಶ್ವತವಾಗಿ ಬೀಗ ಜಡಿದು ಸರ್ಕಾರದ ಸೋರಿಕೆ ಹಣ ಉಳಿಸುವ ಜವಾಬ್ದಾರಿ ಅಧಿಕಾರಿಗಳ ಮೇಲೆ ಇದೆ. ಅಂಜುಮನ್ ಅರಬಿಕ್ ಕಾಲೇಜ್ ಜೋಡ್ ಮಸೀದ್ ಇಳಕಲ್ ಈ ಅನುದಾನಿತ ಶಾಲೆ ಬಗ್ಗೆ ಹಲವಾರು ಆರೋಪಗಳನ್ನ ಮಾಡಿದ ಹಿನ್ನೆಲೆಯಲ್ಲಿ ಶ್ರೀ YB ಸಾಲಿ ಹಾಗೂ ಶ್ರೀ AM ಕಲ್ಯಾಣಿಯವರು ಸರಿಯಾದ ತನಿಖೆ ಮಾಡಿ ವರದಿ ನೀಡಿದ ಹಾಗೂ ಶಾಲೆಯ ಮಾನ್ಯತೆ ಶಾಶ್ವತವಾಗಿ ಹಿಂಪಡೆಯಲು ಶಿಫಾರಸು ಮಾಡಿದ ಶ್ರೀಮಾನ್ಯ ಅಜ್ಜಪ್ಪ ಮನ್ನಿಕೇರಿಯವರಿಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳು ತಿಳಿಸಿದ ದೂರುದಾರ ಇಬ್ರಾಹಿಂ ಜಿ ಬಾಗವಾನ್.